Hi guys, welcome back to my channel. ಕೇಂದ್ರೀಯ ವಿದ್ಯಾಲಯ ಸಂಗತಾನ್ ಆ್ಯಂಡ್ ನವೋದಯ ವಿದ್ಯಾಲಯ ಸಮಿತಿ ಅಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಅಂತಂದೇಳಿ ಎರಡು ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಓಕೆನಾ? ಸಬ್ಸ್ಕ್ರೈಬ್ ಆದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಟ್ಟು 25 ರೀಜನಲ್ ಆಫೀಸಸ್ಗಳು ಲೊಕೇಟೆಡ್ ಆಗಿದ್ದಾವೆ. ಈಗ ಡೆಲ್ಲಿಲಾಗಿರ್ಬೋದು, ಬೆಂಗಳೂರು, ಭೋಪಾಲು, ಭುವನೇಶ್ವರ, ಚಂಡೀಗಢ, ಚೆನ್ನೈ, ಹಲವಾರು ರಾಜ್ಯಗಳು ಇಲ್ಲಿ ಉದ್ಯೋಗಗಳು ಖಾಲಿ ಇರುವಂಥದ್ದು. ಬೆಂಗಳೂರಲ್ಲಿ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ನಮ್ಮ ಕರ್ನಾಟಕದವರೆಲ್ಲರೂ ಕೂಡ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಓಕೆನಾ? ಇದಿಷ್ಟು ಮಾಹಿತಿನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ಎಲ್ಲ ರಾಜ್ಯದವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾರೆ. ಆದ್ದರಿಂದ ಕರ್ನಾಟಕದವರು ಕೂಡ ಅತಿ ಹೆಚ್ಚಾಗಿ ನೀವು ಪಾರ್ಟಿಸಿಪೇಟ್ ಮಾಡಿರಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೇಮ್ ಸಿಲೆಬಸ್ ಇರುತ್ತೆ. ಎಲ್ಲ ಹುದ್ದೆಗಳಿಗೂ ಕೂಡ ಸೇಮ್ ಪ್ಯಾಟ್ರನನ್ನು ಅವ್ರು ಏನು ಮಾಡ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ. ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಹುದ್ದೆಗಳಿಗೆ ನೀವೇನಾದರೂ ಅಪ್ಲಿಕೇಶನನ್ನು ಹಾಕ್ಬೇಕಂತಂದರೆ ವೆಬ್ಸೈಟ್ ಅಡ್ರೆಸ್ ಬಂದು KVS ಅಂದರೆ ಕೇಂದ್ರೀಯ ವಿದ್ಯಾಲಯ ಸಂಗತಾನಿಗೆ ನೀವು ಏನಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೇಕಂದ್ರೆ https://kvs sangathan.nic.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನವೋದಯ ವಿದ್ಯಾಲಯ ಸಂಸ್ಥೆಯಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಂತಿದ್ರೆ https://navodaya.government.inಗೆ ಹೋಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಇದಿಷ್ಟು ವೆಬ್ಸೈಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸು. ನೆಕ್ಸ್ಟನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಸಿಸ್ಟೆಂಟ್ ಕಮಿಷನರ್ ಅಂತಂದೇಳಿ ಒಟ್ಟು 8 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಓಕೆನಾ? ಸಬ್ ಕ್ಯಾಸ್ಟ್ ವೈಸು ನೀವೇ ನೋಡ್ಕೊಂಡ್ಬಿಡಿ, ಬಹಳಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಆದ್ದರಿಂದ ಟೋಟಲ್ ಆಗಿ ನಿಮಗೆ ಹುದ್ದೆಗಳ ಸಂಖ್ಯೆಯನ್ನು ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ ಅಸಿಸ್ಟೆಂಟ್ ಕಮಿಷನರು ಅದು KVS ಅಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇರುವಂಥದ್ದು ಒಟ್ಟು 8 ಹುದ್ದೆಗಳು. ಆಮೇಲೆ ನವೋದಯ ಅಲ್ಲಿ ಎಷ್ಟು ಖಾಲಿ ಇದಾವೆ ಅಂತಂದರೆ 9 ಹುದ್ದೆಗಳು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಪ್ರಿನ್ಸಿಪಲ್ ಅಲ್ಲಿ ಒಟ್ಟು ಟೋಟಲ್ ಆಗಿ KVS ಅಲ್ಲಿ ಅಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ 134 ಹುದ್ದೆಗಳು ಖಾಲಿ ಇದ್ದಾವೆ. NVS ಅಂತಂದರೆ ನವೋದಯದಲ್ಲಿ 93 ಹುದ್ದೆಗಳು ಖಾಲಿ ಇರುವಂಥದ್ದು. ಇವು ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಿರುವಂಥ ಹುದ್ದೆಗಳಾಗಿರ್ತವೆ. ನೆಕ್ಸ್ಟ್ ವೈಸ್ ಪ್ರಿನ್ಸಿಪಲ್ ಅಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟು ಟೋಟಲ್ ಆಗಿ 58 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಅದು ಎಲ್ಲಿ? ಕೇಂದ್ರೀಯ ವಿದ್ಯಾಲಯ ಸಂಗತಾನಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಟೀಚಿಂಗ್ ಫೀಲ್ಡಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ನೋಡ್ಬೇಕು, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತಂದೇಳಿ ಕೇಂದ್ರೀಯ ವಿದ್ಯಾಲಯ ಸಂಗತಾನಲ್ಲಿ ಖಾಲಿ ಇರುವಂಥದ್ದು. ಓಕೆನಾ? ಒಟ್ಟು ಟೋಟಲ್ ಆಗಿ 1465 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಯಾವ ಯಾವ ಸಬ್ಜೆಕ್ಟ್ಗಳಲ್ಲಿ ಖಾಲಿ ಇದಾವೆ ಅಂತಂದರೆ ಹಿಂದಿ, ಇಂಗ್ಲೀಷು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಕಾಮರ್ಸು, ಕಂಪ್ಯೂಟರ್ ಸೈನ್ಸು, ಬಯೋಟೆಕ್ನಾಲಜಿ ಒಟ್ಟು 12 ಸಬ್ಜೆಕ್ಟ್ಗಳಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ಉದ್ಯೋಗಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 1465 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಅಲ್ಲೂ ಕೂಡ ಉದ್ಯೋಗಗಳು ಖಾಲಿ ಇರುವಂಥದ್ದನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸಲ್ಲಿ ನವೋದಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟಿದಾವಪ್ಪ ಅಂತಂದರೆ ಟೋಟಲ್ ಆಗಿ 1513 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ಹಲವಾರು ಸಬ್ಜೆಕ್ಟ್ಗಳಲ್ಲಿ ಖಾಲಿ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಹಿಂದಿ, ಇಂಗ್ಲೀಷು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಕಾಮರ್ಸು, ಕಂಪ್ಯೂಟರ್ ಸೈನ್ಸು, ಫಿಸಿಕಲ್ ಎಜುಕೇಷನ್ ಮೇಲ್ ಆರ್ ಫೀಮೇಲ್ ಅಂತಂದೇಳಿ ಕೊಟ್ಟಿದ್ದಾರೆ. ಒಟ್ಟು ಟೋಟಲ್ ಆಗಿ 1513 ಟೀಚಿಂಗ್ ಪ್ರೊಫೆಷನಲ್ಲಿ ಉದ್ಯೋಗಗಳು ಖಾಲಿ ಇರುವಂಥದ್ದು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ನೆಕ್ಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸು ಇಲ್ಲೂ ಕೂಡ ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ಅಸ್ಸಾಮಿ,
ಗಾರೋ, ತಮಿಳು, ತೆಲುಗು, ಉರ್ದು, ಬಾಂಗ್ಲಾ, ಮಣಿಪುರಿ ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಓಕೆನಾ. ನೆಕ್ಸ್ಟ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತಂದೇಳಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಸಬ್ಜೆಕ್ಟ್ಗಳಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಟೋಟಲ್ ಆಗಿ 2794 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇಂಗ್ಲೀಷಲ್ಲಿ ಮತ್ತು ಹಿಂದಿ, ಸಂಸ್ಕೃತ, ಸೋಷಿಯಲ್ ಸ್ಟಡೀಸು, ಮ್ಯಾಥಮೆಟಿಕ್ಸು, ಸೈನ್ಸು, ಫಿಸಿಕಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್ನು, ಆರ್ಟ್ ಎಜುಕೇಷನ್ನು, ವರ್ಕ್ ಎಕ್ಸ್ಪೀರಿಯನ್ಸು, ಸ್ಪೆಷಲ್ ಎಜುಕೇಟರ್ ಅಂತಂದೇಳಿ ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. 2794 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಲೈಬ್ರರಿಯನ್, ಅಲ್ಲೂ ಕೂಡ ಹುದ್ದೆಗಳು ಖಾಲಿ ಇರುವಂಥದ್ದು. ಅದು ಲೈಬ್ರರಿಯನ್ ಎಲ್ಲಿ ಅಂತಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ. ಒಟ್ಟು 147 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಲೈಬ್ರರಿಯನ್ಗೆ 147 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತಂದೇಳಿ ನವೋದಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 2978 ಉದ್ಯೋಗಗಳು ಇಲ್ಲಿ ಖಾಲಿ ಇರುವಂಥದ್ದು. ಸ್ಪೆಷಲ್ ಎಜುಕೇಟರು, ಲೈಬ್ರರಿ, TGT ಅಂದರೆ ಮ್ಯೂಸಿಕಲ್ಲಿ, ಕಂಪ್ಯೂಟರ್ ಸೈನ್ಸು, TGT ಆರ್ಟಲ್ಲಿ, TGT ಫಿಸಿಕಲ್ ಎಜುಕೇಷನ್ನಲ್ಲಿ, ಮತ್ತು ಸೈನ್ಸು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸ್ಟಡೀಸು, ಇಂಗ್ಲೀಷು, ಹಿಂದಿ ಹಲವಾರು ಸಬ್ಜೆಕ್ಟ್ಗಳಲ್ಲಿ ಇಲ್ಲಿ ಉದ್ಯೋಗಗಳು ಖಾಲಿ ಇರುವಂಥದ್ದು. ಓಕೆನಾ. ನೆಕ್ಸ್ಟ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತಂದೇಳಿ ಥರ್ಡ್ ಲ್ಯಾಂಗ್ವೇಜ್ ಅಂತಂದೇಳಿ ನವೋದಯದಲ್ಲಿ ಖಾಲಿ ಇರುವಂಥದ್ದು. ಇವೆಲ್ಲ ಡೀಟೇಲ್ ಆಗಿ ನೀವು ನೋಡ್ಕೊಳ್ಬೋದು. ಒಟ್ಟು ಟೋಟಲ್ ಆಗಿ 443 ಉದ್ಯೋಗಗಳು ಇಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಪ್ರೈಮರಿ ಟೀಚರ್ಸ್, ಇಲ್ಲೂ ಕೂಡ ಹಲವಾರು ಉದ್ಯೋಗಗಳು ಖಾಲಿ ಇದ್ದಾವೆ ನೋಡ್ರಿ. ಸ್ಪೆಷಲ್ ಎಜುಕೇಟರು, PRT ಮ್ಯೂಸಿಕ್, ಒಟ್ಟು ಟೋಟಲ್ ಆಗಿ 3365 ಉದ್ಯೋಗಗಳು ಇಲ್ಲಿ ಖಾಲಿ ಇರುವಂಥದ್ದು. ಈಗ ಟೀಚಿಂಗ್ ಫೀಲ್ಡಲ್ಲಿ ನೋಡಿದ್ವಿ, ಈಗ ನಾನ್ ಟೀಚಿಂಗಲ್ಲಿ ನೋಡ್ತಾ ಹೋಗೋಣ. ಅಂದರೆ ಬೋಧಕೇತರ ಉದ್ಯೋಗಗಳು ಬೇರೆ ಇದ್ದಾವೆ, ಬೋಧಕೇತರ ಉದ್ಯೋಗಗಳು ಅಂದರೆ ನಾನ್ ಟೀಚಿಂಗ್ ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಒಟ್ಟು ಟೋಟಲ್ ಆಗಿ 50 ಇಲ್ಲಿ ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಫೈನಾನ್ಸ್ ಆಫೀಸರು, ಅಸಿಸ್ಟೆಂಟ್ ಇಂಜಿನಿಯರು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು, ಜೂನಿಯರ್ ಟ್ರಾನ್ಸ್ಲೇಟರು, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಸ್ಟೆನೋಗ್ರೇಡ್ 1, ಸ್ಟೆನೋಗ್ರೇಡ್ 2 ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವುದು ಪರ್ಫೆಕ್ಟ್ ನಿಮಗೆ ಅನಿಸುತ್ತೋ ಆ ಒಂದು ಉದ್ಯೋಗಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇದು ನಾನ್ ಟೀಚಿಂಗಲ್ಲಿರುವಂತಹ ಹುದ್ದೆಗಳು. ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ನೀವೆಲ್ಲ ಈ ಒಂದು PDF ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ನೀವು ಜಾಯ್ನ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ಅಪ್ಡೇಟ್ಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಓಕೆನಾ. ಈ ಒಂದು PDF ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದ್ಸಲ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಶುರು ಮಾಡಿ. ನಾನ್ ಟೀಚಿಂಗಲ್ಲಿ ನವೋದಯದಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಲ್ಯಾಬ್ ಅಟೆಂಡೆಂಟು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಇಲ್ಲಿ ಹಲವಾರು ಉದ್ಯೋಗಗಳು ಕೂಡ ಇಲ್ಲಿ ಖಾಲಿ ಇರುವಂಥದ್ದು. ಇಷ್ಟು ಉದ್ಯೋಗಗಳು ಇಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೂ ಕೂಡ ವಿವಿಧ ರೀತಿಯ ರಿಸರ್ವೇಷನನ್ನು ಇಲ್ಲಿ ನೀಡಿರುವಂಥದ್ದು. ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಓಕೆನಾ. ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ ಈಗ. ಓಕೆನಾ. ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಅಬ್ರಿವೇಷನನ್ನು ಕೊಟ್ಟಿದ್ದಾರೆ ಯಾವ್ಯಾವ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ಗಳಲ್ಲಿ. LV ಅಂದರೆ ಲೋ ವಿಷನ್ನು, ಈ ರೀತಿಯಾಗಿ ಅವರು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೊಳ್ಳಿ. ಎಲ್ಲದನ್ನು ಕೂಡ ನೀಟಾಗಿ ಓದ್ಕೊಳ್ಳಿ ಒಂದ್ಸಲ. ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ 78,800 ರೂಪಾಯಿವರೆಗೆ ಬೇಸಿಕ್ ಪೇ ಸ್ಯಾಲ್ರಿ ಇರ್ತದೆ. ಮತ್ತು TA DA ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಅವರಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ 1,20,000ವರೆಗೂ ಅವರಿಗೆ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇವರಿಗೊಂದು ಏಜ್ ಲಿಮಿಟ್ ಏನಿದೆಪ್ಪ ಅಂತಂದರೆ ಹೈಯೆಸ್ಟ್ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದರಲ್ಲಿ 50% ನೀವು ಪಡ್ಕೊಂಡಿರಲೇಬೇಕು. ನೆಕ್ಸ್ಟ್ ಅದರ ಜೊತೆಗೆ B.Ed ಫ್ರಮ್ NCT ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂತಂದೇಳಿ ಕೊಟ್ಟಿದ್ದಾರೆ. ಆಮೇಲೆ ವರ್ಕಿಂಗ್ ಆಸ್ ಎ ಪ್ರಿನ್ಸಿಪಲ್ ಇನ್ ದ ಲೆವೆಲ್ ಆಫ್ 12 ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನೀವು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇರಬೇಕು. 3 ಇಯರ್ಸ್ ಆಗಿ ನೀವು ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು. ಅಂಥವ್ರಿಗೆ ಅವ್ರು ಏನು ಮಾಡ್ತಾರೆ, ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಡಿಸೈರಬಲ್ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳಿದ್ದಾರೆ.
ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಸಿಸ್ಟೆಂಟ್ ಕಮಿಷನರು, ಈಗ ಕೇಂದ್ರೀಯ ವಿದ್ಯಾಲಯದಲ್ಲಿ ಅಲ್ಲೂ ಕೂಡ 78,800 ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಇದ್ದಾರೆ. 50 ವರ್ಷ ಏಜನ್ನು ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಕೂಡ ಮಾಸ್ಟರ್ ಡಿಗ್ರಿಯಲ್ಲಿ 50% ನೀವು ಪಡ್ಕೊಂಡಿರಲೇಬೇಕಾಗುತ್ತೆ. BEd ಫ್ರಮ್ NCTE ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ವಿತ್ ಅಟ್ಲೀಸ್ಟ್ 50% ನೀವು ಹೊಂದಿರಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ, ಓಕೆನಾ. ಪ್ರಿನ್ಸಿಪಾಲ್ಗೂ ಸ್ಯಾಲ್ರಿ 78,800 ಇದೆ ಸ್ಯಾಲ್ರಿ, ಅದನ್ನು ನೋಡ್ಕೊಳ್ಳಿ. ಕ್ವಾಲಿಫಿಕೇಷನನ್ನು ನೀವು ನೋಡ್ಕೊಳ್ಳಿ, ನಾನು PDF ನಿಮಗೆ ಪ್ರೊವೈಡ್ ಮಾಡ್ತೀನಿ, ಓಕೆನಾ. ಆಮೇಲೆ ವೈಸ್ ಪ್ರಿನ್ಸಿಪಲ್ ಅದು ಕೂಡ ಮಾಸ್ಟರ್ ಡಿಗ್ರಿಯನ್ನು ಕೇಳ್ತಾ ಇದ್ದಾರೆ. ನೀಟಾಗಿ ಒಂದ್ಸಲ ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ, ಓಕೆನಾ. ಇದು ಗ್ರಾಜುಯೇಟ್ ಟೀಚರ್ಸ್ಗೆ, ಅವ್ರಿಗೂ ಕೂಡ ಹಲವಾರು ರೀತಿಯ ಕ್ವಾಲಿಫಿಕೇಷನನ್ನು ನೀಡಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಕ್ವಾಲಿಫಿಕೇಷನ್. ನೆಕ್ಸ್ಟು ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ, ನೀವು ನೋಡ್ಕೊಳ್ಳಿ. ಎಲ್ಲ ನಾ PDF ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಬರಲಿಲ್ಲ ಅಂತಂದರೆ ನೀವು ಒಂದು ಕಮೆಂಟ್ ಮಾಡಿರಿ, ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅಂತಂದೇಳಿ. ಬಹಳಷ್ಟು ಜನ ಕಮೆಂಟ್ ಮಾಡಿದರೆ ಅದರದ್ದೊಂದು ಅಪ್ಲಿಕೇಶನ್ ಹಾಕೋದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇದಿಷ್ಟು ನಾನು ಹೇಳಬಹುದು. ನೆಕ್ಸ್ಟು ಎಕ್ಸಾಮ್ ಫೀಸ್ ಬಗ್ಗೆ ನೋಡ್ತಾ ಹೋಗೋಣ ಈಗ, ಓಕೆನಾ. ಇದೆಲ್ಲ ನೋಡ್ಕೊಳ್ಳಿ ನೀವು, ಕ್ವಾಲಿಫಿಕೇಷನ್ ಎಲ್ಲ, ಓಕೆನಾ. ಹಲವಾರು ವಿವಿಧ ರೀತಿಯಾದಂತಹ ಕ್ವಾಲಿಫಿಕೇಷನನ್ನು ಅವರು ಕೇಳಿರುವಂಥದ್ದು, ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳಿದ್ದಾರೆ ಕೆಲವೊಂದಷ್ಟು ಉದ್ಯೋಗಗಳಿಗೆ. ಅದಕ್ಕೆ ತಕ್ಕಂತೆ ನೀವೇನು ಮಾಡಬೇಕು, ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಓಕೆನಾ. ಹಲವಾರು ವಿವಿಧ ಹುದ್ದೆಗಳಿಗೆ ಏಜ್ ಕೂಡ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಹುದ್ದೆಗಳಿಗೆ 30 ವರ್ಷ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಹುದ್ದೆಗಳಿಗೆ 45 ವರ್ಷ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಹುದ್ದೆಗಳಿಗೆ 30 ವರ್ಷ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ 50 ವರ್ಷ ಕೊಟ್ಟಿದ್ದಾರೆ. ಮತ್ತು ಟೈಪಿಂಗು ಕಲ್ತಿರುವಂತಹ ಅಭ್ಯರ್ಥಿಗಳು ಕೂಡ ಜೂನಿಯರ್ ಸೆಕ್ರೆಟರಿಯೇಟ್ ಅಂತ ಹುದ್ದೆಗಳು ಖಾಲಿ ಇದ್ದಾವೆ, ಅಲ್ಲೂ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸ್ಟೆನೋ ಕಲ್ತಿರುವಂಥವ್ರಿಗೆ ಸ್ಟೆನೋ ಗ್ರೇಡ್ 1 ಗ್ರೇಡ್ 2 ಅಲ್ಲಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬಹುದು, ಓಕೆನಾ. ಇದಿಷ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಅಂದರೆ SC ST ಗಳಾಗಿದ್ದರೆ 5 ವರ್ಷ, ಆಮೇಲೆ OBC ಆಗಿದ್ದರೆ 3 ವರ್ಷ, ಆಮೇಲೆ ವುಮೆನ್ ಓನ್ಲಿ ಇಫ್ ಅಪ್ಲೈಯಿಂಗ್ ಫಾರ್ PGTs ಅಂತಂದರೆ ಅವ್ರಿಗೆ 10 ಇಯರ್ಸ್ ಕೊಟ್ಟಿದ್ದಾರೆ. ಆಮೇಲೆ NVS ಅಲ್ಲಿ ಏನಾದರೂ ಎಂಪ್ಲಾಯ್ ಆಗಿದ್ದರೆ ಅವ್ರಿಗೆ 5 ವರ್ಷ, ಆಮೇಲೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಏನಾದರೂ ಎಂಪ್ಲಾಯ್ ಆಗಿದ್ದರೆ ಅವ್ರಿಗೆ 5 ಇಯರ್, ಜನರಲ್ ಕ್ಯಾಟಗರಿ ಅವರಿಗೆ, SC ಅವರಿಗೆ 10 ವರ್ಷ, OBC ಅವರಿಗೆ 8 ವರ್ಷ. ಈ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಲ್ಲ PDF, ಅದರಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಓಕೆನಾ. ಬನ್ನಿ ಇದಿಷ್ಟು. ಮತ್ತು ಇಲ್ಲಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ನು ಕೂಡ ಕೊಟ್ಟಿದ್ದಾರೆ. ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತಂದರೆ 85% ಟಯರ್ 1 ತೊಗೊಳ್ತಾರೆ, 15% ಅವರು ಟಯರ್ 2 ಅಲ್ಲಿ ತೊಗೊಳ್ತಾರೆ. ಇದಿಷ್ಟು 2 ರೀತಿಯಾದಂತಹ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಿಮಗೆ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ, ಓಕೆನಾ. ಇದಿಷ್ಟು ಮಾಹಿತಿ ನಿಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಕ್ವಶನ್ಸು, ಎಷ್ಟು ಮಾರ್ಕ್ಸು ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡ್ಕೊಳ್ಬಹುದು, ಓಕೆನಾ. ಇದಿಷ್ಟು ಎಕ್ಸಾಮ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂಥದ್ದು. ಇಲ್ಲಿ ನೆಗೆಟಿವ್ ಅಂಕಗಳು ಕೂಡ ಇರ್ತವೆ, ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಮಾಡಬೇಕಾಗುತ್ತೆ, ಓಕೆನಾ. ಇದಿಷ್ಟು ಟೈಪಿಂಗ್ ಜೂನಿಯರ್ ಸೆಕ್ರೆಟರಿಯೇಟ್ ಇರ್ತಾರಲ್ಲ ಅವರಿಗೆಲ್ಲರಿಗೂ ಟೈಪಿಂಗ್ ಎಕ್ಸಾಮನ್ನು ಮಾಡ್ತಾರೆ. ಮತ್ತು ಸ್ಟೆನೋಗ್ರಾಫರ್ ಯಾರಲ್ಲಿ ಇರ್ತಾರೆ ಅವ್ರಿಗೆ 80 ವರ್ಡ್ಸ್ ಪರ್ ಮಿನಿಟಲ್ಲಿ ಸ್ಟೆನೋ ಡಿಕ್ಟೇಷನ್ ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ಟ್ರಾನ್ಸ್ಲೇಷನ್ ಮಾಡಿ ನೀವು ಕೊಡಬೇಕಾಗುತ್ತೆ. ಇದಿಷ್ಟು, ಓಕೆನಾ. ಆಮೇಲೆ ಇಲ್ಲಿ ನಮಗೆ ಬಹಳ ಕಷ್ಟ ಅನಿಸಿದ್ದು ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸು ಬಹಳ ಇಟ್ಟಿದ್ದಾರೆ, ಅದು ನಮಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಯಾಕಂದರೆ 1700 ಬಹಳ ತುಂಬ ಆಯ್ತಿದೆ ಅಪ್ಲಿಕೇಶನ್ ಫೀಸು. ಇದು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂತಲೂ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ನೀವು. ಇದು ನೋಡಿರಿ, ಪ್ರೊಸೆಸಿಂಗ್ ಫೀ ಅಂತಲೇ 500 ರೂಪೀಸ್ ಇಟ್ಟಿದ್ದಾರೆ. ಎಕ್ಸಾಮಿನೇಷನ್ ಫೀಸ್ ಅಂತಂದೇಳಿ 2300 ರೂಪಾಯಿ ಇಟ್ಟಿದ್ದಾರೆ. ಈಗ 2800 ರೂಪಾಯಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಫೀಸ್ ಇಟ್ಟರೆ ಏನು ಹೇಳಿ. ಇದೊಂದು ಬೇಜಾರಾಗಿರೋದು ನನಗೆ. ನೋಡಿರಿ, ಮಿನಿಮಮ್ ಅಂದ್ರೂ 1700 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇದೆ. ಇದು ಒಂದು ಬಿಟ್ಟರೆ ನನಗೆ ಇನ್ನೆಲ್ಲ ಗುಡ್.
ಇವು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದಾವೆ. ನೋಡ್ತಾ ಇರ್ಬೋದು ನೀವು. ಪ್ರಾರಂಭದ ದಿನಾಂಕ ಬಂದು 14/11/2025, ಅಂದರೆ ಇವತ್ತಿನ ದಿನವೇ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗೋದು 4 ಡಿಸೆಂಬರ್ 2025 ಕ್ಲೋಸ್ ಆಗುತ್ತೆ. ಒಂದು ವೇಳೆ ಏನಾದರೂ ಪೇಮೆಂಟ್ ಮಾಡೋದಕ್ಕೆ 14/11/2025 ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಅಷ್ಟು ಒಳಗಡೆ ನೀವು ಏನು ಮಾಡಬೇಕಾಗುತ್ತೆ, ಫೀಸ್ ಏನಾದರೂ ಡೆಪಾಸಿಟ್ ಮಾಡಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಬಂದು 4/11/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇವಾಗಲಿಂದಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳಿ. ಓಕೆನಾ. ಇದಿಷ್ಟು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಹಾಗೆ ನವೋದಯದಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಎರಡು ಒಟ್ಟಿಗೆ ಏನು ಮಾಡಿದ್ದಾರೆ, ಅವರು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿರುವಂಥದ್ದು. ಓಕೆನಾ. ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳಿ. ಟೀಚಿಂಗ್ ಫೀಲ್ಡಿಗೆ ಹೋಗುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿದೆ. ಓಕೆನಾ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.